ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮುಂಚೆನೇ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಆ್ಯಂಡ್ ಎಸ್, ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಯಾಕೆ ಅಂತಂದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಇಷ್ಟು ದಿನ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಮೈ ಎಕ್ಸಾಮ್ಸ್ ಇದರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಐ ಆಮ್ ಬ್ಯಾಕ್ ಟು ವಿಡಿಯೋಸ್. ಆ್ಯಕ್ಚುಲಿ ಇವಾಗ ವಿಡಿಯೋಸ್ನ ರೆಗ್ಯುಲರ್ ಆಗಿ ನಾವು ನಿಮಗೆ ಕೊಡ್ತೀವಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರು, ಯಾವುದೇ ಥರ ನಿಮಗೆ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಯೂಸ್ ಮಾಡಿರೋ ನನಗೆ ವರ್ಕ್ ಆಗಿರೋ ಟಿಪ್ಸ್ನ ನಾನು ನಿಮ್ಮ ಜೊತೆ ತಂದು ಡೆಫಿನೆಟ್ಲಿ ಇಡ್ತೀನಿ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಟೈನಿ ಬಂಪ್ಸ್ ಬಗ್ಗೆ ಹೇಳಿ ಅಂತ. ಸೊ ಆ ಕಾಮೆಂಟ್ಸ್ಗಳು ನೋಡಿದ ಮೇಲೆ ನನಗೆ ಎಸ್, ದಿಸ್ ದ ರೈಟ್ ಟೈಮ್ ಟು ಡೂ ಅ ಟೈನಿ ವಿಡಿಯೋ ಆನ್ ಟೈನಿ ಬಂಪ್ಸ್ ಅಂತ ಅನಿಸ್ತು. ಸೊ ಟೈನಿ ಬಂಪ್ಸ್ ಯಾಕೆ ಬರುತ್ತೆ ಅಂದರೆ, ಒಂದು ಟೀನೇಜರ್ಸ್ಗೆ ಜಾಸ್ತಿ ಬರುತ್ತೆ. ಎಲ್ಲಿ ಟೈನಿ ಬಂಪ್ಸ್ ಜಾಸ್ತಿ ಬರುತ್ತೆ ಅಂದರೆ ಈ ಪೊಸಿಷನಲ್ಲಿ ನಿಮಗೆ ಟೈನಿ ಬಂಪ್ಸ್ ಜಾಸ್ತಿ ಬರುತ್ತೆ. ಇಷ್ಟು ಟೈನಿ ಬಂಪ್ಸ್ ಅಂದರೆ ಚಿಕ್ಕ ಗುಳ್ಳೆ ಎಲ್ಲ ಬಂದ್ಬಿಡುತ್ತೆ. ಒಂಥರ ಇರಿಟೇಟಿಂಗ್ ಆಗುತ್ತೆ. ಬಿಕಾಸ್ ನನಗಂತೂ ಇರಿಟೇಟ್ ಆಗುತ್ತೆ. ತುಂಬ ಜನ ಹೇಳ್ಬೋದು ಇರಿಟೇಟ್ ಆಗಲ್ಲ ಅಂತ, ಬಟ್ ಡೆಫಿನೆಟ್ಲಿ ಇರಿಟೇಟ್ ಆಗುತ್ತೆ. ಆ್ಯಂಡ್ ಒಂದು ಟೀನೇಜರ್ಸಿಗೆ ಬರುತ್ತೆ. ಇನ್ನೊಂದು ನೀವು ಈಚೆಗಡೆ ಫುಡ್ ತಿಂತೀರಲ್ಲ, ಗೋಬಿ ಆ್ಯಂಡ್ ವಾಟ್ ಎವರ್ ಯು ಇಟ್, ಫ್ರೈಡ್ ಮೋಮೋಸ್ ಇದೆಲ್ಲ ತಿಂದಾಗ ಆ ಆಯಿಲ್ ಚಂದ ಇಲ್ದಿರೋ ಆಯಿಲ್ನ ಬಳಸಿರ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಟೈನಿ ಬಂಪ್ಸ್ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ರೀಸನ್ ಅಂತ ಅಂದರೆ ಹಾರ್ಮೋನ್ಸ್ ಚೇಂಜ್ ಆದಾಗ ಬರುತ್ತೆ. ಇನ್ನೊಂದು ರೀಸನ್ ಬಂದುಬಿಟ್ಟು ನನಗೆ ಗೊತ್ತಿರೋಗೆ ಬೇವ್ರು, ಅಂದರೆ ನಾವೇನು ಸ್ವೆಟ್ ಆಗ್ತೀವಿ, ತಲೆಯಿಂದ ಸ್ವೆಟ್ ಆಗಿ ಇಲ್ಲಿ ಬಂದಾಗ ಅಲ್ಲಿ ಟೈನಿ ಬಂಪ್ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಉದ್ರುಬಿಟ್ಟು ಬೇವ್ರಿಂದ ಟೈನಿ ಬಂಪ್ಸ್ ಸ್ಟಾರ್ಟ್ ಆಗುತ್ತೆ. ಇಷ್ಟನ್ನ ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಇವಾಗ ನಾನು ಒಂದು ಹೋಮ್ ರೆಮಿಡಿ, ನಿಮಗೆ ವರ್ಕ್ ಆಗೋ ಹೋಮ್ ರೆಮಿಡಿನ ತಿಳಿಸ್ಲಿಕ್ಕೆ ಬಂದಿರೋದು. ಹೋಮ್ ರೆಮಿಡಿ ಜೊತೆಗೆ ನಾನೊಂದು ಬೇಕಿದ್ರೆ ಫೇಸ್ ವಾಶ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ ಫೇಸ್ ವಾಶ್ ನೀವು ತಗೋಬೋದು, ಅದನ್ನು ಹೇಳ್ತೀನಿ ಅಟ್ ದಿ ಎಂಡ್ ಯಾವ ಫೇಸ್ ವಾಶ್ನ ಅಂತ. ಸೊ ಹೋಮ್ ರೆಮಿಡಿ ಬಂದುಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ, ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಹಾಕ್ತೀನಿ ಹೇಗೆ ಮಾಡೋದು ಅದನ್ನು ಅಂತ, ಅದನ್ನು ನೋಡ್ಕೊಳ್ಳಿ. ಸೊ ನೋಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸು, ಡೈಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್, ಅಮ್ಮನ ಕಿಚನಲ್ಲಿರೋ ಇಂಗ್ರೀಡಿಯೆಂಟ್ಸ್ನ, ಎರಡೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು, ಒಂದು ಬಟ್ಲು ಏನೋ ತೊಗೊಂಡಿದ್ದೀನಿ ನಾನು. ಏನಾದರೂ ಪಾತ್ರೆ ಇದ್ದರೆ ತೊಗೊಳ್ಳಿ. ನಾನು ಒಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ, ಯಾಕಂದರೆ ಅದು ಯೂಸ್ ಮಾಡಲ್ಲ ಜಾಸ್ತಿ, ಇದಕ್ಕೋಸ್ಕರ ಅಂತಲೇ ಇಟ್ಟಿರೋದು. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ. ಬಿಕಾಸ್ ಇದನ್ನು ನಾನು ಸ್ಟೋರ್ ಮಾಡ್ಬೋದು ಅನ್ನೋ ಒಂದು ರೀಸನಿಗೆ. ಅದಕ್ಕೆ ಒಂದೇ ಒಂದು ಚಕ್ಕೆ, ಜಾಸ್ತಿ ಚಕ್ಕೆನೂ ಹಾಕ್ಬೋದು, ಬಟ್ ಒಬ್ಬೊಬ್ಬರಿಗೆ ಸ್ಕಿನ್ ಇರಿಟೇಟ್ ಆಗುತ್ತೆ ಅಂತ ಒಂದೇ ಒಂದು ಚಕ್ಕೆ ಹಾಕಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ಟೀ ಪೌಡ್ರ್ ಹಾಕಿದ್ದೀನಿ. ಈ ಸ್ಪೂನಲ್ಲಿ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಸ್ಪೂನ್ ಹೆಂಗಿದೆ, ಅದ್ರ ಮೇಲೆ ಟೀ ಪೌಡ್ರ್ ಹಾಕಿ. ಸೊ ಟೀ ಪೌಡ್ರು ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಒಂದು ಅರ್ಧ ಗಂಟೆ ಅಲ್ಲ, ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ನಿಮಗೆ ಕಲರೆಲ್ಲ ಬಿಟ್ಕೊಂಡು ಟೀ ಪೌಡ್ರ್ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಸಹ ಇಟ್ಕೋಬೋದು, ಒಂದು ಬಾಟ್ಲಿಗೆ ಕೂಡ ಸ್ಟೋರ್ ಮಾಡ್ಬೋದು. ಹಿಂಗಿರುತ್ತೆ ಆ್ಯಕ್ಚುಲಿ. ಹಾರ್ಸಾದ್ಮೇಲೆ ಸ್ಟೋರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ವಿಡಿಯೋ ನೋಡಿರ್ತೀರ ಇಷ್ಟ ಆಗಾಗಲೇ. ಸೊ ಇದೊಂದು ಆ್ಯಕ್ಚುಲಿ ಇನ್ನೂ ಹಾರಿರಲಿಲ್ಲ ನಾನು ಸ್ಪ್ರೇ ಬಾಟ್ಲಿಗೆ ಹಾಕೊಳ್ಳಿಕ್ಕೆ. ಸೊ ನಿಮಗೆ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಹಂಗೆ ಒಂದು ಗ್ಲಾಸಲ್ಲಿ ತಂದೆ. ಸೊ ಈ ವಾಟರ್ಗೆ ಏನು ಹಾಕಿದ್ದೀನಿ ಅಂದರೆ ಟೀ ಪೌಡರ್, ಒಂದು ಚಕ್ಕೆ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಆ ಕುದಿಸಿರೋ ನೀರು, ಇದಕ್ಕೆ ಇದೇನಿದೆ ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಗೈಸ್ ಟೈನಿ ಬಂಪ್ಸಿಗೆ. ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ಆ್ಯಂಡ್ ಈ ನೀರು ಏನಿದೆ, ಈ ನೀರನ್ನ ನೀವು ಹಾಗೇನೂ ಸಹ ಯೂಸ್ ಮಾಡ್ಬೋದು. ಹೆಂಗೆ ಅಂದರೆ, ಡೈಲಿ ನೀವು ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಕೊಂಡು 5 ನಿಮಿಷ ಬಿಟ್ಟರೆ ಏನಾಗುತ್ತೆ, ನಿಮಗೆ ಒಂದು 5 ನಿಮಿಷ ಬಿಟ್ಟು ನೀವು ಅಗೇನ್ ಫೇಸ್ ವಾಶ್ನ ಮಾಡಬೇಕಾಗತ್ತೆ. ಓಕೆನಾ? ಮುಲ್ತಾನಿ ಮಿಟ್ಟಿದ್ರೆ ಅದನ್ನು ಹಾಕೊಳ್ಳಿ. ಅಕ್ಕಿ ತುಂಬ ಒಳ್ಳೇದು ಇದಕ್ಕೆ. ನೋಡಿ, ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟ್ನ ನೀವು ಈ ಭಾಗಕ್ಕೆ ಹಾಕೋಬೇಕು. ಅದು ಕೂರಲ್ಲ, ಯಾಕಂದರೆ ಅಕ್ಕಿ ಹಿಟ್ಟಲ್ಲ. ಸೊ ಹಂಗೆ ಕೂರಿಸ್ಬೇಕು. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ನೀವು ಮಾಡಿ. ಅಕ್ಕಿ ಹಿಟ್ಟು ತರಿ ಇರೋದ್ರಿಂದ ನಿಮಗೆ ಗುಳ್ಳೆಗಳು ಏನಿರುತ್ತೆ ಅದು ಒಣಗಿ ಉದ್ರೋಗೋ ಚಾನ್ಸಸ್ಗಳಿರುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲೆಲ್ಲಿ ಇದೆ ನಿಮಗೆ ಟೈನಿ ಬಂಪ್ಸು ಅಲ್ಲಿ ಹಾಕೊಳ್ಳಿ. ಆ್ಯಕ್ಚುಲಿ ಇವಾಗ ನನಗೆ ಟೈನಿ ಬಂಪ್ಸು ನಾನು ಹೇಳ್ದಂಗೆ ನನ್ನ ಟೀನೇಜ್ ಅಂತಂದರೆ 2-3 ಇಯರ್ಸ್ ಬ್ಯಾಕ್, ಅಷ್ಟು ಟೀನೇಜ್ ಇರಲಿಲ್ಲ ನಾನು. ಐ ಮೀನ್ ಟೀನೇಜ್ ಏಜ್ ಆಗೋಗಿದ್ದು ನಂಗೆ ಅವಾಗ 2-3 ಇಯರ್ಸ್ ಬ್ಯಾಕು.
ಮೇ ಬಿ ನಂದು ಒಂದು 17-18 ನಾನು ಇವಾಗ ಐಮ್ 23 ಅಂತಂದರೆ ಒಂದು 5 ವರ್ಷದಿಂದ ನನಗೆ ಟೈನಿ ಬಮ್ಸ್ ಹೆಂಗಿರ್ತಿತ್ತು ಅಂದರೆ ಸಕ್ಕತ್ ಇರಿಟೇಟ್ ಆಗ್ತಿತ್ತು, ರೆಡ್ಡಿಗೆ ಆಗ್ಬಿಡ್ತಾ ಇತ್ತು, ತುಂಬ ಇರಿಟೇಟ್ ಆಗ್ತಾ ಇತ್ತು. ಸೊ ಈ ರೆಮಿಡೀಸ್ನ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಟ್ರಸ್ಟ್ ಮೀ ಇಟ್ ವೆಂಟ್ ಆಫ್ ಲೈಕ್ ಎನಿಥಿಂಗ್, ಹೊಟ್ಟೋಗ್ಬಿಡೋದು ಹಂಗೆ. ಅಂದರೆ ಒಂದು 2 ಮಂತ್ ಆಗಿ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದೆ. ಅದೇನು ಹೇಳಿದೆ, ನೀರು ಅದನ್ನು ಹಚ್ಕೊಂಡು ನೀವು 5 ನಿಮಿಷ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಹಚ್ಚಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಆ ನೀರನ್ನ ನೀವು ಡೈಲಿ ಹಾಕ್ಬೋದು, ಇದನ್ನು ಒಂದು ವೀಕ್ಲಿ ಥ್ರೈಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಫೇಸ್ ವಾಶ್ ಬಗ್ಗೆ ಕೇಳ್ತಾ ಇದ್ದೆ, ಡರ್ಮಾಕೋದು ಆ್ಯಕ್ಚುಲಿ ನಾನು ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡೋದು ಅದು. ಸೊ ತೋರಿಸ್ತೀನಿ ನಾನು. ಸೊ ಎಸ್, ಡರ್ಮಾಕೋದು ಈ ಫೇಸ್ ವಾಶ್ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಇವಾಗ ಅಂದರೆ ಆಯಿತು ಒಂದು 3 ಮಂತ್ಸಿಂದ ನಾನು ಸ್ವಿಚ್ ಆದೆ ಸೆಟಾಫಿಲಿಂದ. ಸೊ ಇದು ನಂಗೆ ತುಂಬಾ ವರ್ಕ್ ಮಾಡ್ತು ಗೈಸ್. ಇವಾಗ ಬೈ 1 get 1 ಸೇಲ್ ಇದೆ, ಅಲ್ಲೂ ಹೋಗಿ ನೀವು ಬೈ ಮಾಡ್ಬೋದು. ಸೊ ಇದರಲ್ಲಿ 2% ನಿಮಗೆ ಸ್ಯಾಲಿಸಿನಮೈಡ್ ಎರಡೂ ಇದೆ, ಅಂದರೆ ನಯಾಸಿನಮೈಡು ಅದೇನೊಂದಿರುತ್ತಲ್ಲ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಅಂತ, ಎರಡೂ 2% ಇದೆ. ಸೊ ಇದರಲ್ಲಿ ನಿಮಗೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಪಿಂಪಲ್ಸ್ನ ಬರಲಿಕ್ಕೆ ಬಿಡಲ್ಲ. ಇದು ಎಲ್ಲ ಆ್ಯಕ್ಟಿವ್, ಎರಡೂ ಆ್ಯಕ್ಟಿವ್ ಇರೋದ್ರಿಂದ ನಿಮಗೆ ಒಂದು ಪವರ್ಫುಲ್ ಆ್ಯಕ್ಟಿವ್ ಆಗಿ ಫೇಸ್ ವಾಶ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್, ಟ್ರೈ ಮಾಡಿ ಇದನ್ನು. ಸೊ ನನ್ನ ಸ್ಕಿನ್ ಟೈಪ್ ನೀವು ಕೇಳ್ತೀರಾ, ಆಯಿಲ್ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಏನು ಸ್ಕಿನ್ ಅಂತ. ನನ್ನ ಸ್ಕಿನ್ ಬಂದುಬಿಟ್ಟು ಈ ಕಡೆ ಆಯಿಲಿನೂ ಅಲ್ಲ, ಈ ಕಡೆ ಡ್ರೈಯೂ ಅಲ್ಲ, ಈ ಕಡೆ ನಾರ್ಮಲ್ ಸ್ಕಿನ್ನು. ಇಟ್ಸ್ ಅ ಕಾಂಬಿನೇಷನ್ ಕೈಂಡ್ ಆಫ್ ಸೆನ್ಸಿಟಿವ್ ಸ್ಕಿನ್. ಸೊ ನೀವು ಯೂಸ್ ಮಾಡ್ಬೋದು, ಎಲ್ಲ ಥರ ಸ್ಕಿನ್ ಟೈಪ್ ಅವರು ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿದೆ. 80 ml, ಇಟ್ಸ್ ಕಾಸ್ಟ್ ಆಫ್ 250 rupees. ಸೊ ಇವಾಗ ಬೈ 1 get 1 ಸೇಲ್ ಇದೆ, ಎರಡಕ್ಕೆ ನಿಮಗೆ 250 ಸಿಕ್ಬಿಡಿದೆ. ಹೋಗಿ ತೊಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಆ್ಯಂಡ್ ಈ ಫೇಸ್ ವಾಶ್ನ ಯೂಸ್ ಮಾಡಿ, ಈ ರೆಮಿಡೀಸ್ನ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಹೇಳ್ದಂಗೆ ವಿಡಿಯೋ ಅಟ್ಯಾಚ್ ಆಗಿರುತ್ತೆ, ದಯವಿಟ್ಟು ನೋಡಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ, ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಅದ್ರ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.